ತಂದೆಯಾದನಯ್ಯ ಹರ ಮಹಾದೇವ ಶಂಭೋ ಶಂಕರ. ತಂದೆಯಾದಂತ ದಕ್ಷ ಬ್ರಹ್ಮನು ಮಹೋನ್ನತವಾದ ಯಾಗವನ್ನಾರಂಭಿಸಲು ಈ ಯಾಗಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಗ್ನಿಪುಟ ಮಾಡಲು ಯಜ್ಞರು ವೇದ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದರು. ಇಂತಹ ಸಮಯದಲ್ಲಿ ಜಗನ್ಮಾತೆಯಾದ ಪಾರ್ವತಿ ದೇವಿಯು ಶಿವನ ಅಪ್ಪಣೆ ಇಲ್ಲದೆ ಕೈಲಾಸ ಬಿಟ್ಟಿಡಿದು ಯಜ್ಞ ಭೂಮಿಯತ್ತ ಬಂದಳಯ್ಯ. ಅವಳನ್ನು ತಂದೆಯಾದಂತ ದಕ್ಷ ಬ್ರಹ್ಮನು ಮಾತನಾಡಿಸದೆ ದಿನದಂಡ ತಿರುಗಲು ವಶಾಲ ಕಾಯುವನು ಎಂದು ಅಪಮಾನ ಮಾಡಿದಳಯ್ಯ. ಈ ಅಪಮಾನವನ್ನು ಸಹಿಸದ ಜಗನ್ಮಾತೆಯಾದ ಪಾರ್ವತಿ ದೇವಿಯು ಉರಿಯುತ್ತಿರುವ ಹೋಮಾಗ್ನಿಯಲ್ಲಿ ಬಿದ್ದು ತನ್ನ ಜೀವ ತ್ಯಾಗ ಮಾಡಿದಳಯ್ಯ. ಹರ ಮಹಾದೇವ, ಈ ವಿಷಯವು ನಮ್ಮ ಈ ಶಿವನಿಗೆ ಪೀಠ ಮುಟ್ಟಲು ಈ ಶಿವನು ತನ್ನ ಕೋಪಾಲಂಕಾರದಿಂದ ತನ್ನ ಕೆಂಗೂದಲನ್ನು ಕಿತ್ತು ಭೂಮಿಗೆ ಅಪ್ಪಳಿಸಲಾಗಿ ಸೂರ್ಯವೇ ಪ್ರಜ್ವಲಿಸಿ ಗಂಡ ರುದ್ರನು ಅವತರಿಸಿ ವೀರಭದ್ರನ ವೀರ ಕೆಲಸಯಾರುತ್ತ ದೇವತೆಗಳು ಬಿಕ್ಕಟ್ಟು ಓಡಿದರಯ್ಯ. ತಂದೆಯಾದಂತ ಬ್ರಹ್ಮನನ್ನು ಸಂಹರಿಸಿ ಬ್ರಹ್ಮನನ್ನು ಸಂಹರಿಸಿ ಬಂದನಯ್ಯ. ಅಥವಾ ಶಿವ ಕಡಿಯಲೇನು ಹರಿಹರ ಬ್ರಹ್ಮಾದಿ ಕರಗಳಲ್ಲಿ ಶಿವನು ರುದ್ರ ಗುರುಪೇಟೆ ಮತ್ತು ನೀಲಕಂಠನ ಹಳ್ಳಿಯಲ್ಲಿ ಗುಂಡ ಇಲ್ಲದವಳನ್ನು ತಂಗಿಯಾಗಿ ಸ್ವೀಕರಿಸಿ ಎಲ್ಲಮ್ಮ ಗುರುಮೂರ್ತಿಯಾಗಿ ಎಂದು ಆಶೀರ್ವದಿಸಿದನಯ್ಯ. ಈ ನಮ್ಮ ರುದ್ರನಿಗೆ ಸೂರ್ಯನ ಬಲ ಚಂದ್ರನ ಬಲ ನಮ್ಮ ರುದ್ರ ದೇವರು ಕಡೆಯುವಂತೆ ಈ ಮಾತು ಸುಳ್ಳೆಂದವರ ಮುಖದ ಮೇಲೆ ಈ ನಮ್ಮ ವೀರಭದ್ರ ಎಡಪಾದರಾಕ್ಷಿಯಿಂದ ಒಡೆ ಎಂದಿದ್ದಾರೆ ಸದ್ಗುರುಗಳು.